ಇಲ್ಲವೇ ನಿನ್ನ ಕೃಪೆಯ ಮೋಘವಾದದು, ನಿನ್ನ ಕೃಪೆಯ ಮೋಘವಾದದು. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ಪ್ರೀತಿ ಎಂಬ ನಾವೆಯಲ್ಲಿಯೇ ನಾನು ದೂರ ಸಾಗುತ್ತಿರುವೆ. ಸೃಷ್ಟಿಯನ್ನು ನೋಡುವಾಗಲೂ ಅನುಭವಿಸಿ ತಿಳಿಯುವಾಗಲೂ ನಿನ್ನ ಸ್ತುತಿಯನ್ನ ಮಾಡುವೆ, ನಿನ್ನ ಸ್ತುತಿಯನ್ನ ಮಾಡುವೆ. ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಬೆಳಕವಿಲ್ಲದಷ್ಟು ಪಾಪ ನಮ್ಮಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನಮ್ಮಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಅನ್ಯವೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ ಪಾಪಿಗೆ ಪದನಾಮ. ಉದವರಿದರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಉದವರಿದರಿಗೆ ನಾನಾ
ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲರಿಗೂ ಬೆಳಿಗ್ಗೆ ಜಾವದ ನಮಸ್ಕಾರಗಳು. ನಿಮ್ಮೆಲ್ಲರನ್ನು ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯ 15ರಿಂದ 22 ವಚನಗಳನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 33, 15ರಿಂದ 22 ವಚನಗಳು. ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿವೇಚಿಸುವವನು ಆತನೇ. ಮಹಾ ಸೈನ್ಯ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ. ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಸತ್ತನಾಗಿರುವುದಿಲ್ಲ. ಜೀವ ರಕ್ಷಣೆಗಾಗಿ ಕುದುರೆಯು ಪ್ರಯೋಜನವಿಲ್ಲ, ಅದು ತನ್ನ ವಿಶೇಷ ಬಲದಿಂದ ಯಾರನ್ನೂ ರಕ್ಷಿಸಲಾರದು. ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ರಕ್ಷಿಸುತ್ತಾನೆ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ನಮ್ಮ ಮನಸ್ಸು ಯೆಹೋವನಿಗೋಸ್ಕರ ಕಾದಿದೆ, ನಮ್ಮ ಸಹಾಯವು ಪುರಾಣಿಯು ಆತನೇ. ಆತನಲ್ಲಿ ನಮ್ಮ ಹೃದಯವು ಸಂತೋಷಿಸುವುದು, ಆತನ ಪರಿಶುದ್ಧ ನಾಮದಲ್ಲಿ ಭರವಸವಿಟ್ಟಿದ್ದೇವೆ. ಯೆಹೋವನೇ, ನಾವು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇವೆ, ನಿನ್ನ ಕೃಪೆಯು ನನ್ನ ಮೇಲಿರಲಿ. ಆಮೆನ್. ಇಲ್ಲಿ ವಚನ ನೋಡಿದಾಗ ಯಾವುದೇ ಒಂದು ಮಹಾ ಸೈನ್ಯದಿಂದ ಯಾವ ಅರಸನಿಗೆ ಜಯ ಕೊಡೋದಿಲ್ಲ, ಹಾಗೂ ಅವನ ಭುಜಬಲದಿಂದ ಅವನು ಯಾವ ರೀತಿಯೂ ಸುರಸತ್ತನಾಗಿರಲಿಲ್ಲ. ದೇವರ ಕೃಪೆ ಮುಖ್ಯವಾದದ್ದು ವಚನಗಳು ಹೇಳುತ್ತೆ. ಪ್ರೇರೆ, ಈ ದಿನ ಕೂಡ ನಮ್ಮ ಎಲ್ಲ ಎಷ್ಟೇ ಸಮಯದಲ್ಲಿ ನಾವು ನಮ್ಮ ಒಂದು ಶಕ್ತಿ ಮೇಲೆ ಹಾಕಿಕೊಂಡಿರ್ಬೋದು, ನಮ್ಮ ಬುದ್ಧಿ ಮೇಲೆ ಹಾಕ್ಕೊಂಡಿರ್ಬೋದು, ಭುಜಬಲದ ಮೇಲೆ ಹಾಕೊಂಡಿರ್ಬೋದು, ಇವೆಲ್ಲ ಇಲ್ಲ. ದೇವರ ಕೃಪೆ ಈ ದಿನ ನಮ್ಮನ್ನ ಒಂದು ಜೀವ ಶ್ವಾಸವನ್ನು ಕೊಟ್ಟು ಈ ದಿನ ನಾವು ಸುರಕ್ಷಿತವಾಗಿರ್ಬೇಕಾದ್ರೆ ಅವ್ರ ಕೃಪೆಯೇ ಕಾರಣ. ಆ ಕೃಪೆಗೋಸ್ಕರ ನಾವು ಬೇಡುತ್ತಾ ಈ ಆರಾಧನೆಯನ್ನು ದೇವರ ಹಸ್ತದಲ್ಲಿ ಇಟ್ಟುತ್ತಾ ಅವರ ಕೃಪೆಯನ್ನು ಬೇಡ್ಕೊಳ್ಳೋಣ, ಪ್ರಾರ್ಥಿಸೋಣ. ಪರಲೋಕವನ್ನ ಭೂಲೋಕವನ್ನ ಸೃಷ್ಟಿಸಿದ ಸರ್ವಶಕ್ತ ತಂದೆಯ ದೇವರೇ, ಇದು ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಸ್ತುತಿಸುವುದಕ್ಕೂ ಆರಾಧಿಸುವುದು ಸ್ವಾಮಿ, ನಿನ್ನ ಸತ್ಯವಚನಗಳನ್ನು ಕೇಳುವುದಕ್ಕೆ ಕರ್ತನೆ ಕೂಡಿ ಬಂದಿರುವಂತ ನಮ್ಮನ್ನ ಆಶೀರ್ವದಿಸು ಸ್ವಾಮಿ. ಇದು ಕರ್ತನೆ ಎಲ್ಲ ಈ ಕೂಟದಲ್ಲಿ ನೀವು ಕೊಡುವಂಥ ವಚನಗಳು ಸ್ವಾಮಿ ನಮ್ಮ ಹೃದಯದಲ್ಲಿಟ್ಟು ಅದು ಸ್ವಾಮಿ ಅನೇಕ ಫಲಗಳನ್ನು ಕೊಡೋದು ಕರ್ತನೆ ಕೃಪೆ ನೀಡು ಸ್ವಾಮಿ. ಇದು ಕರ್ತನೆ ನಿನ್ನ ವಚನಗಳು ಹೇಳೋ ಪ್ರಕಾರ ಕರ್ತನೆ ಇದು ನಮ್ಮ ಒಂದು ಶಕ್ತಿಯಿಂದಲೂ ನಮ್ಮ ಒಂದು ಬುದ್ಧಿ ಶಕ್ತಿಯಿಂದಲೂ ಯಾವುದೇ ಕೂಡ ನಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲಪ್ಪ. ದೇವ ಸ್ವಾಮಿ ನಿಮ್ಮ ಕೃಪೆ ಒಂದೇ ಕರ್ತನೆ ಈ ದಿನವರೆಗೂ ಸ್ವಾಮಿ ಮುಂದಿನ ದಿನವರೆಗೂ ಕರ್ತನೆ ನಮ್ಮನ್ನು ಸಾಗಿಸುವುದಕ್ಕೂ ನಿನ್ನ ಹತ್ರ ಬರಮಾಡುವುದು ಕರ್ತನೆ ಆ ಒಂದು ಕೃಪೆ ಸಾಧ್ಯ ಸ್ವಾಮಿ. ಇದು ಕರ್ತನೆ ಬಂದಿರುವಂತೆಲ್ಲರಿಗೂ ನಿನ್ನ ಕೃಪೆಯನ್ನು ನೀಡು. ಇದು ಸ್ವಾಮಿ ವಚನವನ್ನು ನೀಡುವಂಥ ಪ್ರಸಂಗವನ್ನು ನೀಡುವಂಥ ಸೋದರನ ನಿನ್ನ ಹಸ್ತಲಿರ್ತಾ ಇದ್ದೇನೆ. ಇದು ಸ್ವಾಮಿ ಆಶೀರ್ವದಿಸು, ಈ ಒಂದು ಆರಾಧನೆಯನ್ನು ಆಶೀರ್ವದಿಸು, ಬಂದಿರುವಂಥ ಪ್ರತಿಯೊಂದು ಸೋದರನ ಆಶೀರ್ವದಿಸು. ಇದು ಸ್ವಾಮಿ ನಿನ್ನ ಎಲ್ಲ ಮಹಿಮೆಗಾಗಿ ಎಲ್ಲವೂ ನಡೀಲಿ ಕರ್ತನೆ. ಇದು ಕರ್ತನೆ ಈ ಒಂದು ಪ್ರಾರ್ಥನೆ ಜೀವಿಸಿ ಅದು ನಮ್ಮ ಕರ್ತ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸ್ತೇನೆ ಸ್ವಾಮಿ. ಆಮೆನ್.
ಬೆಳಗಿನ ನಮಸ್ಕಾರಗಳು ಎಲ್ಲರಿಗೂ. ಭಾಳ ಸಂತೋಷವಾಗುತ್ತೆ ಒಂದು ಮೈಸೂರು ಸಭೆನ ನೋಡೋದಕ್ಕೆ. ಹೊಸದಾದ ಡಿಸೈಪಲ್ಸ್ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಹಳೆ ಡಿಸೈಪಲ್ಸ್ ಯಾರಿಲ್ಲ ಅಂತ ಕಾಣುತ್ತೆ. ಎಲ್ಲ ಹೊಸಬರೇ ಹೊಸತನವನ್ನು ದೇವರು ತಂದುಬಿಟ್ಟಿದ್ದಾರೆ ಮೈಸೂರು ಸಭೆಯಲ್ಲಿ. ಭಾಳ ಸಂತೋಷ ಆಗುತ್ತೆ. ಪ್ರೀತಮ್ ಸುಲ್ ಅವರು ದೇವರ ಚಿತ್ರದ ಪ್ರಕಾರ ಅವರಿಗೆ ಬಂದು ಉಳ್ಕೊಂಡಿರೋದು. ಖಂಡಿತವಾಗ್ಲೂ ಅವರು ಹಲವಾರು ವರ್ಷಗಳಿಂದ ಗದಗ ಸಭೆಯಲ್ಲಿ ಅವರು ನೋಡಿಕೊಂಡು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಮಾತ್ರ ಸಾಲದು ಅಂತೇಳಿ ದೇವರು ಇಲ್ಲೂ ಕೂಡ ಒಂದು ಒಳ್ಳೆಯ ಯೋಜನೆ ಮಾಡಿ ಕರೆದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಭಾಳ ದಿನಗಳಾಯಿತು ನಾವು ಇನ್ನೊಂದು ಸಹೋದರು ಮೇವಲ್ ಸಿಸ್ಟರು ಎಲ್ಲ ನೋಡಿ ಸಾಯಿ ಎಲ್ಲ ಭಾಳ ಖುಷಿ ಆಗುತ್ತೆ. ನಿಮ್ಮೆಲ್ಲರೂ ಕೂಡ ನಾನು ಕೂಡ ಹೃದಯಪೂರ್ವಕವಾಗಿ ನಿಮ್ಮನ್ನು ಬಯಸ್ತೀನಿ. ಭಾಳ ಸಂತೋಷ ಆಗುತ್ತೆ. ಖಂಡಿತವಾಗ್ಲೂ ದೇವರು ಯಾವಾಗಲೂ ಹೊಸ ಒಂದು ಯೋಜನೆಗಳನ್ನು ಮಾಡ್ತಾನೆ ಇರ್ತಾರೆ ಇಲ್ವಾ. ನಮ್ಮ ಜೀವನಗಳಲ್ಲಿ ಹಲವಾರು ಒತ್ತಡಗಳು, ಗೊಂದಲಗಳು, ಸವಾಲುಗಳು ಎಲ್ಲ ಇದ್ದರೂ ಕೂಡ, ಹೋರಾಟಗಳಿದ್ದರೂ ಕೂಡ ಹೊಸದನ್ನು ನಮಗೆ ಕಾಣಿಸ್ತಾ ಇರ್ತಾರೆ, ತೋರಿಸ್ತಾ ಇರ್ತಾರೆ. ಆಮೇಲೆ ಭಾಳ ಸಂತೋಷ ಆಗುತ್ತೆ. ದೇವರು ಮಾಡ್ತಾ ಇರೋಂಥ ಒಳ್ಳೊಳ್ಳೆ ಕಾರ್ಯಗಳು ನಮ್ಮ ಜೀವನದಲ್ಲಿ ಕೂಡ. ಆಮೇಲೆ ನನ್ನ ಜೀವನದಲ್ಲಿ ಕೂಡ ಭಾಳ ಅದ್ಭುತವಾದ ವಿಷಯಗಳನ್ನ ದೇವರು ನನಗೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ಒಂದು ಇಷ್ಟು ವರ್ಷಗಳ ಕಾಲ ಕೂಡ ದೇವರು ನಮ್ಮನ್ನು ಕೂಡ ಉಪಯೋಗ ಮಾಡಿದ್ರು ಮೈಸೂರು ಸಭೆಗೆ. ನನಗೆ ಭಾಳ ಖುಷಿ ಆಗುತ್ತೆ. ನಾವು ವೈಫು ಎಷ್ಟೋ ವರ್ಷಗಳಿಂದ ಬಂದು ಹೋಗ್ತಾ ಇದ್ದೀವಿ. ಏನೋ ಒಂದು ಸಣ್ಣದಾದಂಥ ಒಂದು ಸೇವೆ, ಸಣ್ಣದಾದಂಥ ಕೆಲಸ ನಮಗೆ ದೇವರು ಮಾಡಿಸಿದ್ದಾರೆ. ನನಗೆ ಭಾಳ ತೃಪ್ತಿ ಆಗುತ್ತೆ, ಭಾಳ ಸಂತೋಷ ಆಗುತ್ತೆ. ಆಮೇಲೆ ಲೋಕದಲ್ಲಿ ಕೂಡ ನೋಡುವಾಗ ಮೈಸೂರು ನೋಡುವಾಗ ಭಾಳ ಸುಂದರವಾದಂಥ ಒಂದು ಮೈಸೂರು ನಗರವಾಗಿದೆ. ಎಲ್ಲೆಲ್ಲಿಂದಲೂ ಭಾಳ ದೂರ ದೇಶಗಳಿಂದ, ದೂರ ರಾಜ್ಯಗಳಿಂದ ಬರ್ತಾರೆ ವೀಕ್ಷಣೆ ಮಾಡೋದಕ್ಕೆ. ಸುಂದರವಾದಂಥ ತಾಣಗಳಿವೆ ಇಲ್ಲಿ. ಎಲ್ಲ ನೋಡೋ ಭಾಳ ಸ್ವಚ್ಛವಾದಂಥ ಊರು. ಭಾಳ ಖುಷಿ ಆಗುತ್ತೆ ವಾತಾವರಣ ನೋಡಿ. ಬೆಂಗಳೂರನ್ನ ನೋಡಿದ್ರೆ ಆ ರೀತಿ ಇಲ್ಲ. ಯಾಕೆ ಹೇಳಿ? ಭಾಳ ಬಿಸಿ ಬೆಂಗಳೂರು, ಭಾಳ ಟ್ರಾಫಿಕ್ಕು, ತುಂಬ ಬೆಳೀತಾ ಇರ್ತಕ್ಕಂಥ ಒಂದು ನಗರ ಅದು ಬೆಂಗಳೂರು. ಯಾವಾಗ ನೋಡಿ ಒತ್ತಡದಲ್ಲೇ ತುಂಬಿರ್ತದೆ. ಜನಗಳು ತುಂಬ ಬ್ಯುಸಿ, ಕೆಲಸಗಳು ತುಂಬ ಬ್ಯುಸಿ, ರೋಡ್ ಅಂತೂ ತುಂಬ ಬ್ಯುಸಿ. ಒಂದು ರೋಡಲ್ಲಿ ನಾವು ಹೋಗ್ತೀನಿ ಅಂದರೆ ಯಾವಾಗಲೂ ಫ್ರೀನೇ ಇಲ್ಲ ರೋಡು. ಬರೀ ಟ್ರಾಫಿಕ್. ಆ ಟ್ರಾಫಿಕ್ಗೆ ಫುಲ್ ಟೆನ್ಷನ್. ಆ ಟೆನ್ಷನ್ಗಳೇ ಗಾಡಿಗಳು ಓಡಿಸ್ತಾ ಇರ್ತಾರೆ. ಎಲ್ಲೆಲ್ಲೋ ಒಂದೊಂದು ಗಾಡಿ ಕ್ರ್ಯಾಶ್ ಆಗುತ್ತೆ, ಅಲ್ಲೆಲ್ಲ ಫೈಟ್ಗಳು ಮಾಡ್ತಾ ಇರ್ತಾರೆ ಜನಗಳು. ಇವೆಲ್ಲ ನೋಡುವಾಗ ಒಂದು ರೀತಿ ಗೊಂದಲವಾದಂಥ ಒಂದು ನಗರ. ತುಂಬ ಅಪಾರ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದೆ. ತುಂಬ ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಜನಗಳು ಬಂದು ಅಲ್ಲಿ ಉಳ್ಕೊತಾ ಇದ್ದಾರೆ. ತುಂಬ ದೊಡ್ಡದಾಗಿ ಬೆಳೀತಾ ಇದೆ. ಈಗ ಇತ್ತೀಚೆಗೆ ರಾಮನಗರ ಕೂಡ ಬೆಂಗಳೂರಿಗೆ ಸೇರ್ಕೊಂಡ್ಬಿಡ್ತು. ಈ ಥರ ಎಲ್ಲ ಕನಕಪುರ ಸೇರ್ಕೊಂಡ್ತು. ಹೀಗೆ ಎಲ್ಲ ಅಂಗಡನ್ನ ಮಾಡ್ತಾನೆ ಇದ್ದಾರೆ, ಬೆಳೀತಾನೆ ಇದ್ದಾರೆ. ಆಮೇಲೆ ಈ ಥರ ಇರುವಾಗ ಮೈಸೂರು ಮಾತ್ರ ತುಂಬ ನಿಶಬ್ದವಾಗಿ, ಶಾಂತವಾಗಿ, ತುಂಬ ಕಾಮಾಗಿ ಇದೆ. ಆದರೆ ಒಂದು ದಿವಸ ಮೈಸೂರು ಕೂಡ ಈ ರೀತಿ ಇರೋದಿಲ್ಲ. ಇದು ಕೂಡ ಬೆಂಗಳೂರು ಥರನೇ ಆಗುತ್ತೆ. ಈಗಾಗಲೇ ಆರಂಭ ಆಗ್ತಾ ಇದೆ. ಎಲ್ಲೆಲ್ಲ ಫ್ಲಾಟ್ಗಳು, ಎಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ಗಳು ಕಟ್ತಾ ಇದ್ದಾರೆ, ಬೆಳೀತಾನೆ ಇದೆ ಇಲ್ವಾ. ಜನರು ಕೂಡ ಭಾಳ ಹುಷಾರಾಗ್ತಾ ಇದ್ದಾರೆ. ಜನರು ಕೂಡ ಮುಂದೆ ಬರ್ತಾ ಇದ್ದಾರೆ, ಡೆವಲಪ್ ಆಗುತ್ತೆ. ಇದೆಲ್ಲ ನೋಡುವಾಗ ಭಾಳ ಖುಷಿ ಆಗುತ್ತೆ. ಖಂಡಿತವಾಗಿ ಏನೇ ಆದರೂ ಕೂಡ ಮನುಷ್ಯನಿಗೆ ಕಷ್ಟ ಅನ್ನೋದು ಬಿಡದೆ ಹೋಗೋದಿಲ್ಲ. ಕಷ್ಟ ನಷ್ಟ, ನಷ್ಟ ಕಷ್ಟ, ಕಷ್ಟದಲ್ಲೇ ಮನುಷ್ಯನು ಬೆಳ್ಕೊಂಡು ಹೋಗ್ತಾ ಇರ್ತಾನೆ ಇಲ್ವಾ. ಆಮೇಲೆ ಬೈಬಲಲ್ಲಿ ಕೂಡ ಅಷ್ಟೇ ದೇವರು ಮಾಡಿರ್ತಕ್ಕಂಥ ಕಷ್ಟ ಎಲ್ಲಿಂದ ಬರ್ತೀವಿ. ಇವತ್ತು ಕಷ್ಟದ ಬಗ್ಗೆ ನಾನು ಕೆಲವು ವಿಷಯಗಳು ಮಾತನಾಡ್ತೇನೆ. ಎಲ್ಲರೂ ಕಷ್ಟ ಇದೆ ಅಲ್ವಾ? ಇಲ್ಲಿ ಯಾರಿಗಾದ್ರು ಕಷ್ಟ ಇದೆಯಾ? ಇಲ್ಲ ಯಾರು ತುಂಬ ಹಣವಂತರು ಇದ್ದಾರಾ? ಹಣವಂತರಿಗೆ ಕಷ್ಟ ಇಲ್ವಾ? ಎಂಥ ಹಣವಂತರಾಗಿರಲಿ, ಎಂಥ ಒಂದು ಎಜುಕೇಟೆಡ್ ಆಗಿರಲಿ, ಎಂಥ ಆರೋಗ್ಯವಂತನಾಗಿರಲಿ, ಯಾರೇ ಆಗಲಿ ಕಷ್ಟ ಅನ್ನೋದು ಅವರು ಇದ್ದೇ ಇರ್ತಾರೆ. ಯಾಕೆ ಅದು ಜೊತೆಯಾಗೇ ಕುಟ್ಕೊಂಡ್ಬಂದ್ಬಿಟ್ಟಿದ್ದಾರೆ ಕಷ್ಟ. ಆಮೇಲೆ ಬೈಬಲಿಂದ ನೋಡೋಣ ನಾವು. ಆದಿಕಾಂಡ 3ನೇ ಅಧ್ಯಾಯ 17ರಿಂದ 19 ಓದೋಣ. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಲಿಯನ್ನು ತಿನ್ನಬೇಕು. ಆಮೆನ್.
ಸಾಕಷ್ಟು. ನೋಡ್ತೇವೆ, ಆದಾಮ್ಯವರು ಅವರು ಬಂದು ಒಂದು ತಪ್ಪು ಮಾಡ್ತಾರೆ. ದೇವರು ಕೊಟ್ಟಂಥ ಆಜ್ಞೆಯನ್ನು ಮೀರಿ ಅವರು ಏನು ಮಾಡ್ತಾರೆ, ಒಂದು ಪಾಪವನ್ನು ಮಾಡ್ತಾರೆ. ಆಮೇಲೆ ಅದಕ್ಕೆ ದೇವರು ಅದನ್ನು ಆ ವಿಷಯನ ನೋಡಿ ಬೇಸರಗೊಂಡು ಏನು ಮಾಡ್ತಾರೆ, ಅದಕ್ಕೆ ಒಂದು ಪನಿಷ್ಮೆಂಟ್ ಕೊಡ್ತಾರೆ, ಒಂದು ಶಿಕ್ಷೆ ಕೊಡ್ತಾರೆ. ಏನು ಶಿಕ್ಷೆ? ಅದು ಕಷ್ಟ ಇಲ್ವಾ? ಪಾಪಕ್ಕೆ ನೀನು ಕೊನೆವರೆಗೂ ನೀನು ಕಷ್ಟಪಟ್ಟು ಕೆಲಸ ಮಾಡಿ ನೀನು ಸಾಯಬೇಕು ಅಂತೇಳಿ ಒಂದು ಆಜ್ಞೆಯನ್ನು ದೇವರು ಮಾಡ್ತಾರೆ. ಆಮೇಲೆ ನೋಡುವಾಗ ಮುಂಚೆ ಬಂದು ಆದಾಮಿಯವ್ರ ಮನುಷ್ಯರಿಗೂ ದೇವ್ರಿಗೆಲ್ಲ ಸೃಷ್ಟಿಗಳು ಒಳ್ಳೆ ಸಂಬಂಧ ಇತ್ತು, ಒಳ್ಳೆ ಬಂಧ ಇತ್ತು ಇಲ್ವಾ? ಅವರಿಬ್ಬರು ಬಂದು ಭಾಳ ಸ್ವತಂತ್ರವಾಗಿ ಭಾಳ ಸಂತೋಷದಿಂದ ಇದ್ದರು. ಆದರೆ ಅವರು ದೇವರ ಒಂದು ಆಜ್ಞೆಯನ್ನು ಮೀರಿ ನಡೆದಿದ್ದರಿಂದ ಅದನ್ನು ಕಳ್ಕೊಳ್ಳೋದನ್ನು ನಾವು ಇಲ್ಲಿ ನೋಡ್ತೀವಿ. ಆಮೇಲೆ ದೇವರಿಗೂ ಮನುಷ್ಯನಿಗಿದ್ದಂಥ ಒಂದು ಸಂಬಂಧವನ್ನು ಅಲ್ಲಿಗೆ ಒಡೆದು ಹೋಗ್ಬಿಡುತ್ತೆ, ದೂರ ಆಗ್ಬಿಡುತ್ತೆ ಇಲ್ವಾ? ಈ ರೀತಿ ಇರುವಾಗ ಖಂಡಿತವಾಗ್ಲೂ ದೇವರು ಯಾವಾಗಲೂ ನನ್ನ ಜೊತೆಯಲ್ಲಿ ಇರಬೇಕು ಅಂತಲೇ ಬಯಸಿದ್ರು, ನನ್ನದೇ ಇವೆಲ್ಲ ಅಂತ ಬಯಸಿದ್ರು, ಭಾಳ ಸಂತೋಷದಿಂದ ಇದ್ದರು. ಆದರೆ ಮನುಷ್ಯನು ಮಾಡಿದ ಒಂದು ಕಾರ್ಯದಿಂದ, ದೇವರ ಒಂದು ಆಜ್ಞೆಯನ್ನು ಮೀರಿದ್ರಿಂದ ಆ ಸಂಬಂಧವನ್ನೇ ಕಳೆಯೋದನ್ನು. ಆಮೇಲೆ ಕೆಲವು ಟೈಮ್ ಸಾಮಾನ್ಯವಾಗಿ ಮನುಷ್ಯರು ಹಾಗೆ ಅಲ್ವಾ, ಸಂಬಂಧಗಳನ್ನು ಬೇಗ ಬೇಗ ಕಳ್ಕೊತಾರೆ, ಬೇಗ ಬೇಗ ಮುರಿದು ಹೋಗ್ತದೆ. ಯಾಕೆ? ಏನೋ ಒಂದು ತಪ್ಪುಗಳು, ಏನೋ ಒಂದು ಸಮಸ್ಯೆಗಳು ಮಾಡ್ಕೊಳ್ಳೋದ್ರಿಂದ ಇಲ್ವಾ? ಪ್ರಪಂಚದಲ್ಲಿ ನೋಡ್ತೀವಿ, ಗಂಡ ಹೆಂಡತಿ ಬೇರೆ ಆಗೋದು ನೋಡ್ತೀವಿ, ತುಂಬ ಎಷ್ಟೊಂದು ಡೈವರ್ಸ್ಗಳಾಗುತ್ತೆ, ತುಂಬ ಅಕ್ಕಪಕ್ಕದ ಜನಗಳು ಜಗಳಾಡೋದು ನೋಡ್ತೀವಿ, ತುಂಬ ಸಮಸ್ಯೆಗಳನ್ನು ನೋಡ್ತಾರೆ. ಇವೆಲ್ಲವೂ ಆ ಸಂಬಂಧವನ್ನು ಏನೋ ಒಂದು ಬಿರುಕು, ಏನೋ ಒಂದು ಸಮಸ್ಯೆ ಅಲ್ಲಿ ಬಂದಾಗ ಬೇರೆ ಆಗುತ್ತೆ. ಆಮೇಲೆ ಅದೇ ರೀತಿಯೇ ದೇವರು ಸಹ ಇಲ್ಲಿ ನೋಡ್ತೀವಿ, ದೇವರಿಗೂ ಮನುಷ್ಯನಿದ್ದಂಥ ಸಂಬಂಧವನ್ನು ದೂರ ಮಾಡ್ಕೊಳ್ತಾರೆ ದೇವರು. ಯಾಕಂದರೆ ನನ್ನ ಆಜ್ಞೆಯನ್ನು ಮೀರಿದ್ದೀರ, ನೀನು ಆ ಪಾಪವನ್ನು ಮಾಡಿದ್ದೀರ. ಆಮೇಲೆ ಆದರೆ ದೇವರು ದೂರವಾದರೆ ಹೊರತು ಆದರೆ ಕೈ ಬಿಡೋದಿಲ್ಲ, ದೇವರು ಕೈ ಬಿಡೋದಿಲ್ಲ. ಆಮೇಲೆ ಇನ್ನೊಂದು ವಚನ ನೋಡೋಣ, ರೋಮಾಪುರದವರಿಗೆ 8ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರು ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಅದನ್ನು ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಿಮಗೆ ಗೊತ್ತದೆ. ಇಲ್ಲಿ ನೋಡ್ತೀವಿ, ಆದರೆ 28 ಓಕೆ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನ ಪ್ರೀತಿಸುವ ಇದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುವಂತೆ ಎಂದು ನಮಗೆ ಗೊತ್ತದೆ. ದೇವರು ಆತನ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟ ಎಲ್ಲ ಜನಗಳಿಗೆ, ಪ್ರೀತಿಸುವಂಥ ಜನಗಳಿಗೆ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಅಂತ ಈ ವಚನ ನೋಡ್ತೀವಿ. ಅಂದರೆ ಕಷ್ಟಗಳು ಬಂತು, ದೇವರು ಕೊಟ್ಟರು. ಏನಕ್ಕೆ ಕೊಟ್ಟರು? ಆ ಕಷ್ಟಗಳಿಂದ ನಾವು ಕಲಿಯುವುದಕ್ಕಾಗಿ. ಜೊತೆಯಲ್ಲೇ ನಮಗೆ ಹುಟ್ಟು ಬಂದಿದೆ ಆ ಕಷ್ಟಗಳು, ಬೇರ್ಪಡೆಯಾಗಿ ಬೇರೆ ಬೇರೆಯಾಗಿ ಮಾಡಿಲ್ಲ ದೇವರು. ಈ ಕಾಲದಲ್ಲಿ ನಾವು ನೋಡುವಾಗ ಚಿಕ್ಕ ವಯಸ್ಸಿಂದ ದೊಡ್ಡ ಹಿರಿಯರವರೆಗೂ ನಾವು ನೋಡ್ತೀವಿ ಕಷ್ಟಪಡೋದು ಇಲ್ವಾ? ಸಾಯ ಸ್ಥಿತಿಯಲ್ಲಿ ಇದ್ದಾಗ ಕೂಡ ತುಂಬ ಕಷ್ಟಪಡೋರು ನೋಡ್ಬೋದು. ಸೊ ಆ ಜೊತೆಯಲ್ಲೇ ಆ ಕಷ್ಟಗಳು ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ಆ ಕಷ್ಟ ಏನು ಕೊಟ್ಟಿದ್ದಾರೆ ಅಂದರೆ ನಮ್ಮ ವಿಶ್ವಾಸ ಬೆಳೆಯುವುದಕ್ಕಾಗಿ, ನಮ್ಮ ಅನುಭವ ಬೆಳೆಯುವುದಕ್ಕಾಗಿ. ದೇವರಿಗೂ ಬೈಬಲ್ ಹೇಳ್ತೀವಿ, ಬೈಬಲ್ ನೋಡ್ತೀವಿ ನಾವು, ರೋಮಾಪುರದ 3:23 ನೋಡ್ತೀವಿ. ಏನು ಹೇಳುತ್ತೆ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿಕೊಳ್ಳದೆ ಹೋಗಿದ್ದಾರೆ. ದೇವರ ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಈ ಕಷ್ಟಗಳು ನಮಗೆ ಕೊಟ್ಟರಂತೆ ದೇವರು. ಆಮೇಲೆ ಕಷ್ಟಗಳು ಕೊಟ್ಟರು, ಆದರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಕೂಡ ನಾವು ವಚನದಲ್ಲಿ ನೋಡ್ತೀವಿ. 1 ಕೊರಿಂಥ 10:13 ಹೇಳುತ್ತೆ,
ಅಂಥ ಕಷ್ಟಗಳು ನಿಮಗೆ ಕೊಟ್ಟಿಲ್ಲ. ಮಿತಿ ಮೀರಿ ಇರುವಂಥ ಕಷ್ಟಗಳು ನಿಮಗಿಲ್ಲ. ನಿಮ್ಮ ಕೈಯಲ್ಲಿ ಸಹಿಸಬಹುದಾದಂಥ ಕಷ್ಟಗಳೇ ನಾನು ನಿಮಗೆ ಕೊಟ್ಟಿರುವುದು. ಸೊ ಒಂದು ಎಕ್ಸಾಂಪಲ್, ನಾನು ಒಂದು 50 ಚೇರ್ ಎತ್ತುತ್ತೀನಿ ನನ್ನ ಕೈಯಿಂದ. ಅದೇ ಒಂದು ಚಿಕ್ಕ ಹುಡುಗ ಜೋತಮ್ಮ ಒಂದು 50 ಚೇರ್ ಎತ್ತಕ್ಕಾಗುತ್ತಾ? ಆ ಏಜ್ ತಕ್ಕನಾಗೆ ಅದು ಬಲ, ಒಂದು ತೂಕ, ಒಂದು 200 kg ನನ್ನ ಕೈಯಲ್ಲಿ ಎತ್ತಕ್ಕಾಗುತ್ತಾ? ಆಗಲ್ಲ. ಅಷ್ಟೇ ನಮ್ಮ ಜೀವನದಲ್ಲಿ ಸಹಿಸಕ್ಕಾಗುವಷ್ಟೇ ನಮಗೆ ಒಂದು ಕಷ್ಟಗಳು ಬೇರ್ಪಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ಅದರಿಂದ ಬಿಡುಗಡೆ ಆಗೋದಕ್ಕೆ ಮಾರ್ಗ ಕೂಡ ನಮಗೆ ಸಿದ್ಧ ಮಾಡಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಆ ನಂಬಿಕೆಯಲ್ಲಿ ಬೆಳೆಯೋದಕ್ಕೋಸ್ಕರ, ಆ ಮಹಿಮೆ ಪಡ್ಕೊಳ್ಳೋದಕ್ಕೋಸ್ಕರ. ಆ ಕಷ್ಟದಿಂದ ನಾವು ಬಂದು ನಾವು ಒಂದು ಅನುಭವ ಆದಾಗ ನಂಬಿಕೆ ಏನಾಗುತ್ತೆ? ವೃದ್ಧಿ ಆಗುತ್ತೆ. ಆ ನಂಬಿಕೆ ವೃದ್ಧಿ ಆದಾಗ ಆ ಮಹಿಮೆಗೆ ನಾವು ಪಾತ್ರರಾಗ್ತೇವೆ. ಆಮೇಲೆ ಆ ವಿಶ್ವಾಸ ನಮ್ಮ ಮೇಲೆ ಬೆಳೀತದೆ. ವಿಶ್ವಾಸ ದೇವರ ಮೇಲೆ ನಾವು ವಿಶ್ವಾಸದಿಂದ ದೇವರ ಕೇಳಿಕೊಂಡಾಗ ತುಂಬ ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತವೆ. ಕಷ್ಟಗಳಿಂದ ನಾವು ಬೇರೆಯಾಗಿ, ಕಷ್ಟಗಳು ಬೇರೆ ಆಗಲ್ಲ, ಕಷ್ಟಗಳು ನಮಗೆ ಬಲ ಕೊಡುತ್ತೆ, ನಮ್ಮ ವಿಶ್ವಾಸವನ್ನು ತುಂಬುತ್ತೆ. ಸೊ ಇವತ್ತು ನಮ್ಮ ಕ್ರೈಸ್ತ ಜೀವನದಲ್ಲಿ ನಮ್ಮ ವಿಶ್ವಾಸ ಯಾವ ರೀತಿ ನಾವು ಬೆಳೆಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಕಷ್ಟಗಳು ಬಂದಾಗ ನಾವು ಭಯ ಪಡ್ತೀವ, ಚಿಂತೆಗೊಳಗಾಗ್ತೀವ, ಗೊಂದಲದಲ್ಲಿ ಬಿದ್ದೋಗ್ತೀವ, ಇಲ್ಲ ಬಲಹೀನರಾಗ್ಬಿಡ್ತೀವ ನಾವು. ಯಾಕಪ್ಪ ಬೇಡಪ್ಪ, ಈ ಟೆನ್ಷನ್ ಬೇಡ, ಈ ಕಷ್ಟ ಬೇಡ. ಬೆಂಗಳೂರಿನಲ್ಲಿ ನಾವು ಒಂದು ಸ್ಥಳದಲ್ಲಿ ನಾನು ಕುತ್ಕೊಳ್ತೀನಿ, ಸ್ವಲ್ಪ ಫ್ರೀ ಟೈಮಲ್ಲಿ ಹೋಗಿ ಕುತ್ಕೊಳ್ತೀನಿ. ಅಲ್ಲಿ ತುಂಬ ದೊಡ್ಡ ದೊಡ್ಡ ಗಣ್ಯವ್ಯಕ್ತಿಗಳು, ದೊಡ್ಡದವರೆಲ್ಲ ಬರ್ತಾ ಇರ್ತಾರೆ. ತುಂಬ ಪೊಲಿಟಿಷಿಯನ್ಸ್ ಬರ್ತಾರೆ, ತುಂಬ ರಿಯಲ್ ಎಸ್ಟೇಟ್ಸ್ ಬರ್ತಾರೆ, ದೊಡ್ಡವರೆಲ್ಲ ಬರ್ತಾರೆ, ಬ್ಯಾಂಕ್ ಲೋನ್ಸ್ ಬರ್ತಾರೆ, ಇದರೆಲ್ಲ ಇನ್ವೆಸ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ. ಅಲ್ಲಿ ಬರೀ ಮಾತುಗಳೇನೆಂದರೆ ಬರೀ ಹಣದ ವಿಚಾರ, ಬರೀ ಲಾಭ ವಿಚಾರ, ಬರೀ ಈ ಸಮಸ್ಯೆಗಳ ವಿಚಾರಗಳೇ ಮಾತಾಡ್ತಾ ಇರ್ತಾರೆ. ಲೋನ್ ಕೊಡೋದು, ಅವ್ರ ಹತ್ರ ಕಿತ್ಕೊಳ್ಳೋದು, ಆ ಆಸ್ತಿನ ಇಷ್ಟು ಮಾಡಿಕೊಂಡು ಇದಿಷ್ಟ ಆಯ್ತು, ಈ ಥರ ಮಾತುಗಳು. ಸೊ ಎಲ್ಲಿ ನೋಡೋದು ಭಾಳ ಮೋಸ, ಎಲ್ಲಿ ನೋಡೋದು ಭಾಳ ಅನ್ಯಾಯ, ಎಲ್ಲಿ ನೋಡ್ರು ಫೈನಾನ್ಸು ಪ್ರಾಬ್ಲಮ್ಸು, ಬ್ಯಾಂಕ್ ಅವ್ರ ತೊಂದರೆಗಳು, ಸಮಸ್ಯೆಗಳು ಕೊಡೋದು. ಮನುಷ್ಯರು ತುಂಬ ಗೊಂದಲಕ್ಕೆ ಒಳಗಾಗ್ತಾರೆ. ಸ್ವಲ್ಪ ಆಸೆಗಳು ತೋರಿಸೋದು, ಲೋನ್ನ ತಗೋ ಅಂತ ಕೊಟ್ಬಿಟ್ಟು ಆಮೇಲೆ ಹಿಂದೆನೇ ಎಕ್ಸ್ಟ್ರಾ ಇನ್ನೂ ಬಡ್ಡಿ ಸಮೇತ ಕೀಳಕ್ಕೆ ಬಂದಾಗ ಏನಾಗುತ್ತೆ, ಆ ಜನಗಳು ಕುಂದು ಹೋಗೋದು. ಈ ಥರನೇ ನಡೀತಾ ಇರುತ್ತೆ. ಸೊ ಈ ಥರ ಇರುವಾಗ ನಾವು ಕ್ರೈಸ್ತರಾಗಿ ಮಕ್ಕಳಾಗಿರೋ ನಾವು, ದೇವರು ನಮ್ಮ ಜೊತೆಲಿ ಇದ್ದಾರೆ. ದೇವರು ಇವತ್ತು ನಮ್ಮನ್ನು ಕಾಪಾಡ್ತಾರೆ. ಇಂಥ ಒಂದು ವಿಷಯಗಳು ನಮಗೆ ಅವ್ರು ಹೇಳ್ತಾರೆ, ಯಾವ ಪ್ರಪಂಚದ ವಿಷಯಗಳಿಗೂ ನೀವು ಸಿಕ್ಕಿಕೊಳ್ಳಬೇಡ, ಯಾವ ಇಕ್ಕಟ್ಟಿಗೆ, ಯಾವ ಒಂದು ಇದಕ್ಕೂ ನೀನು ಯೋಚನೆ ಮಾಡಬೇಡ, ನನ್ನೊಂದಿಗೆ ಇರು, ನನ್ನೊಂದಿಗೆ ಜಯವನ್ನು ಕಾಣು. ಅವಳು ಇಷ್ಟೋ ವಚನದಲ್ಲಿ ಮಾತಾಡೋದನ್ನು ನಾನು ಆಮೇಲೆ ಇವತ್ತು ಸಮಸ್ಯೆಗಳು, ಹಣ ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇದೆ. ಶಾರೀರಿಕವಾಗಿ ಸಮಸ್ಯೆ ಇದೆ, ನಮಗೆ ಮಾಂಸ ರಕ್ತ ಈ ಥರ ಶಾರೀರಿಕವಾಗಿ ಲೋಕದಿರೋ ಸಮಸ್ಯೆಗಳಿದೆ. ಆದರೆ ಆಧ್ಯಾತ್ಮಿಕವಾದಂಥ ಸಮಸ್ಯೆಗಳು ಕೂಡ ಕೆಲವು ನಮ್ಮ ಜೀವನದಲ್ಲಿ ಹೋರಾಟಗಳು ನಡೀತವೆ. ವಾಕ್ಯವನ್ನು ಓದೋಣ. ಎಫಿಷಿಯನ್ಸ್ ಮೊದಲನೇ ಅಂಶಗಳನ್ನ ಅನ್ನೇನಿಲ್ಲ. ಮೊದಲನೇ ಅಂಶ ಕಷ್ಟಗಳು ಮತ್ತು ಪಾಪದ ಪ್ರವೇಶ. ಆಗಲೇ ನೋಡಿದ್ವಲ್ಲ, ಆದಾಮಯವಳು ಅವರ ಮೂಲಕವಾಗಿ ಏನಾಯಿತು, ಕಷ್ಟಗಳನ್ನ ಪ್ರಾರಂಭವಾಯಿತು. ಆ ಪ್ರವೇಶವನ್ನು ಅವರು ಮಾಡಿಕೊಂಡ್ರು. ಎರಡನೇ ಅಂಶಗಳು ಕಷ್ಟದಲ್ಲೇ ದೇವರ ಉದ್ದೇಶ. ಕಷ್ಟಗಳು ಏನಕ್ಕೆ ಕೊಡ್ತಾರೆ, ಅದು ದೇವರ ಉದ್ದೇಶವಾಗಿದೆ. ಮೂರನೇದು ಬಂದು ಆಧ್ಯಾತ್ಮಿಕವಾದಂಥ ಹೋರಾಟ ಕೂಡ ನಮಗೆ ಇದ್ದಾವೆ. ಎಫೆಸಿಯರ ಪುಸ್ತಕ 6ನೇ ಅಧ್ಯಾಯ 12ನೇ ವಚನ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ
ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆಮೆನ್. ಇದು ನೋಡ್ತೀವಿ ವಚನದಲ್ಲಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುತ್ತೇವೆ. ಆಮೆನ್. ಇಲ್ಲಿ ಬೈಬಲ್ ಹೇಳುತ್ತೆ, ಬರೀ ಕೇವಲ ಮಾಂಸ ಮತ್ತು ರಕ್ತದ ವಿರುದ್ಧವಲ್ಲ ನಾವು ಹೋರಾಡೋದು, ಅಂಧಕಾರದ ಅಧಿಪತಿಗಳ ವಿರುದ್ಧ, ದುಷ್ಟಶಕ್ತಿಗಳ ವಿರುದ್ಧ ಮತ್ತು ಆಕಾಶ ಮಂಡಲದ ಅಶುದ್ಧ ಆತ್ಮಗಳ ವಿರುದ್ಧ ನಾವು ಹೋರಾಡುತ್ತೇವೆ. ಇದು ಬಂದು ಆಧ್ಯಾತ್ಮಿಕವಾದಂಥ ಅನೇಕ ಕಷ್ಟಗಳು, ಸಮಸ್ಯೆಗಳು ಸ್ವರೂಪ ನಮ್ಮಲ್ಲಿ ಕಾಣುತ್ತವೆ ಅಂತ ವಾಕ್ಯದಲ್ಲಿ ನಾವು ಕೇಳ್ತೇವೆ. ಆತ್ಮಿಕ ಜೀವನ, ಆತ್ಮಿಕದ ಬಗ್ಗೆ ಕೂಡ ನಾವು ಹೋರಾಡೋದು. ನಾವು ಯಾವುದಕ್ಕೆ ಹೋರಾಡೋದು? ಆತ್ಮಿಕ ವಿಷಯಕ್ಕೆ ಹೋರಾಟ ಮಾಡೋದು. ಪ್ರಪಂಚ ಬಂದು ಯಾವುದಕ್ಕೆ ಹೋರಾಟ ಮಾಡುತ್ತೆ? ಹಣ. ಯಾವುದಕ್ಕೆ ಹೋರಾಡುತ್ತೆ ಹೇಳಿ ನೋಡೋಣ? ಹಣಕಾಸು, ಅನಾರೋಗ್ಯ, ಪಾಪ, ಸಂಬಂಧಗಳು, ಇವಕ್ಕೆ ಹೋರಾಟ ಅಲ್ವಾ? ಸ್ಥಾನಮಾನಗಳಿಗೆ, ಗೌರವ, ಆಸ್ತಿ ಪಾಸ್ತಿಗಳಿಗೆ, ಇದಕ್ಕೆ ಹೋರಾಟ. ಆದರೆ ದೇವರ ಮಕ್ಕಳು ಆಗಿರೋರು ಆತ್ಮಿಕಕ್ಕಾಗಿ ನಾವು ಹೋರಾಟ ಮಾಡ್ತೀವಿ, ಹೌದಲ್ವಾ? ಆತ್ಮಿಕ ಹೋರಾಟ ಯಾವುದು ನಮ್ಮ ಜೀವನದಲ್ಲಿ? ಸತ್ಯ, ಟ್ರೂತ್, ನಿಜವನ್ನು ಮಾತಾಡೋದಕ್ಕೆ. ಇಲ್ಲಿ ಹೋದ್ರು ನಿಜವನ್ನು ಮಾತಾಡಬೇಕು. ದೇವ್ರ ಮಕ್ಕಳಾಗಿರೋರು ಕ್ರೈಸ್ತರಾಗಿ. ಇದು ಸುಲಭನಾ? ಸುಲಭನಾ? ಇದು ತುಂಬ ಕಷ್ಟ. ಆದರೆ ನಾವು ಸತ್ಯಕ್ಕಾಗಿ ಹೋರಾಟ, ಸತ್ಯವನ್ನೇ ಮಾತಾಡೋದು. ನೀತಿ, ರೈಚಸ್ನೆಸ್ ಆಗಿ ಇರೋದಕ್ಕೆ ಸಾಧ್ಯನಾ? ಪ್ರಪಂಚದಲ್ಲಿ ಬಹಳ ಕಷ್ಟಪಡಬೇಕು ಅಲ್ವಾ? ಏನೇ ಒಂದು ನಾವು ಕೆಲಸ ಕಾರ್ಯ ಮಾಡ್ಕೊಳ್ಬೇಕಾದ್ರೆ ಬಹಳ ಕಷ್ಟ. ಅದೇನಾದರೂ ಒಂದು ತಪ್ಪುಗಳು ಇದ್ದೇ ಇರುತ್ತೆ, ಅನೀತಿಯಾದ ಕೆಲಸ ಇದ್ದೇ ಇರುತ್ತೆ. ಸುವಾರ್ತೆ ಮಾಡೋದು ಕಷ್ಟ. ಸುಲಭನಾ? ಇವಾನಿಸಮ್ ಮಾಡೋದು ಬಹಳ ಕಷ್ಟ. ಎಷ್ಟು ಹೋರಾಟ ಮಾಡಬೇಕು ಇಲ್ವಾ? ನಮಗೆಲ್ಲ ಅನುಭವ ಆಗಿದೆ. ಆ ಸುವಾರ್ತೆಯಲ್ಲಿ ಆಗುವಂಥ ಎಷ್ಟೊಂದು ಸಮಸ್ಯೆಗಳು, ಪ್ರೊಸಿಕ್ಯೂಷನ್ಸು ಬರೋದನ್ನ ನಾವು ನೋಡ್ತಾನೆ ಇಲ್ವಾ? ಆ ಸುವಾರ್ತೆಯಲ್ಲಿ ಎಷ್ಟೋ ಪ್ರಾಣಗಳು ಕಳ್ಕೊಂಡಿರೋ ಬೈಬಲಲ್ಲಿ ನೋಡ್ತೀವಿ. ಎಷ್ಟೋ ಶಿಷ್ಯರುಗಳು ಯಾವ ರೀತಿ ಪ್ರಾಣವನ್ನೇ ಕೊಡ್ತಾರೆ ದೇವರಿಗೋಸ್ಕರ, ಯೇಸು ಕ್ರಿಸ್ತನಿಗೋಸ್ಕರ, ಆ ಸುವಾರ್ತೆಯನ್ನು ಸಾರೋದಕ್ಕೆ ಹೋಗಿ ಇಲ್ವಾ? ಸೊ ಈ ರೀತಿ ಅದು ಬಹಳ ಕಷ್ಟ. ಇದೇ ರೀತಿ ನಂಬಿಕೆಯಿಂದ ಇರೋದು ಬಹಳ ಸುಲಭ ಅಲ್ಲ, ತುಂಬ ಕಷ್ಟ. ಸಾಧಿಸಬೇಕಾದಷ್ಟು ಇದ್ರೆ ಸಾಕು ಅಂತಾರೆ. ಇಷ್ಟಿದ್ರೆ ನನ್ನಲ್ಲಿ ಇಷ್ಟಿದ್ರೂ ಯಾಕೆ ನಂಬಿಕೆ ಇಲ್ಲ? ಸಂದೇಹಗಳು ಬರುತ್ತಲ್ವ? ಈ ನಂಬಿದ್ರೆ ಆ ಬೆಟ್ಟನ ಇಲ್ಲಿಂದ ಇಲ್ಲಿಗೆ ಹೋಗು ಅಂದ್ರೂ ಹೋಗುತ್ತೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ ಅಲ್ವಾ? ಅಂತ ಒಂದು ನಂಬಿಕೆ, ರಕ್ಷಣೆಗಾಗಿ, ನಮ್ಮನ್ನ ರಕ್ಷಣೆಗಾಗಿ ಹೋರಾಡೋದು ಕೂಡ ಭಾಳ ಕಷ್ಟ. ನಾವು ಕ್ರೈಸ್ತನಾಗಿ ತೋರಿಸ್ಕೊಳ್ಳೋದು ಕೂಡ ಭಾಳ ಕಷ್ಟ. ನಾನು ಹಿಂದೂ ಕುಟುಂಬದಿಂದ ಬೆಳ್ಕೊಂಡು ಬಂದೆ. ನನ್ನ ಕುಟುಂಬಕ್ಕೆ ಬಹಳ ಕಲಾಚಾರಗಳು, ಸಂಪ್ರದಾಯಗಳೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಕುಟುಂಬಗಳು, ನಮ್ಮ ಊರಿನ ಜನಗಳು, ಸಂಬಂಧಿಗಳೆಲ್ಲ ಒಂದೇ ಏರಿಯಾದಲ್ಲಿ ನಾವಿರ್ತೇವೆ. ಅಲ್ಲಿದ್ದಾಗ ನಾನು 1998ರಲ್ಲಿ ಶಿಷ್ಯನಾಗಿ ಕ್ರೈಸ್ತನಾಗಿ ಬಂದಾಗ ತುಂಬ ಸವಾಲುಗಳು ನನಗೆ ಬಂತು. ನನ್ನ ಮನೆಯಲ್ಲಿ ಚರ್ಚಿಗೆ ಹೋಗಿ, ಮೀಟಿಂಗ್ ಹೋಗಿ, ಮನೆಗೆ ಹೋಗೋದಕ್ಕೆ ಆಗ್ತಿದ್ದಿಲ್ಲ. ಯಾಕಂದರೆ ಹೋದರೆ ಏನಾದರೂ ಒಂದು ಹೇಳ್ತಾರೆ, ಬೈತಾರೆ, ಏನಾದರೂ ಆಗ್ಬೋದು, ಮನೆ ಜಗಳಗಳಾಗ್ಬೋದು. ಈ ಥರ ಎಲ್ಲ ಸಮಸ್ಯೆಗಳು ನನಗೆ ಬರ್ತಿದೆ. ಅದಾದ ನಂತರ ಅದೆಲ್ಲ ಹೋರಾಟ ಮಾಡಿ ನಾವು ನನ್ನ ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿ ಮದುವೆ ಆದೆ. ನಾನು ಸಭೆಯಲ್ಲೇ ಮ್ಯಾರೇಜ್ ಆಗಿದ್ದು. ನಾನು ವೈಫ್ ವಸಂತ ಅವರು. ಅವ್ರ ಭಾಷೆ ತಮಿಳು, ನನ್ನ ಭಾಷೆ ತೆಲುಗು. ಆದರೆ ನಾವು ಓದಿರೋದು ಕನ್ನಡದಲ್ಲಿ ಇದ್ದೀವಿ, ಕನ್ನಡನೇ ಮಾತಾಡ್ತೀವಿ. ಈ ಪ್ರಪಂಚ ಇದೇ ರೀತಿ ತುಂಬ ಸವಾಲುಗಳು, ತುಂಬ ಹೋರಾಟಗಳು ಇಲ್ಲಿ
ನಡೀತಾನೆ. ನನ್ನ ಜೀವನದಲ್ಲಿ ಕೂಡ ಅದೇ ರೀತಿ. ಸೊ ರಕ್ಷಣೆಗೆ ಇವೆಲ್ಲ ಒಂದು ಸೈತಾನ್ ಮಾಡುವಂಥ ಕ್ರಿಯೆಗಳು ಅಂತ ನಾನು ಭಾವಿಸ್ತೇನೆ. ಸೊ ಆದರೂ ದೇವರು ನನ್ನ ಕೈ ಬಿಟ್ಟಿಲ್ಲ, ಎಲ್ಲರಿಗೂ ನನ್ನ ನಡೆಸ್ತಾ ಇದ್ದಾರೆ. ದೇವರು ತುಂಬ ನಾನು ಕೃತಜ್ಞನಾಗಿದ್ದೇನೆ. ಆಮೇಲೆ ಮತ್ತು ದೇವರ ರಾಜ್ಯಕ್ಕಾಗಿ ಬೈಬಲ್ ಹೇಳ್ತಲ್ಲ, ಮತ್ತ 6:33 ದೇವರ ರಾಜ್ಯಕ್ಕಾಗಿಯೋ ನೀತಿಗಾಗಿಯೋ ತಾವು ಮಾಡಿ. ಭಾಳ ಕಷ್ಟ, ನಾವು ಹೋರಾಟ ಮಾಡಬೇಕು ದೇವರ ಮಕ್ಕಳಾಗಿ. ಆಮೇಲೆ 3 ವಿಷಯಗಳಾಯಿತು. ವಿಶ್ವಾಸದಿಂದ ಕಷ್ಟಗಳನ್ನು ಯಾವ ರೀತಿ ಎದುರಿಸೋದು ಕೂಡ ನಾವು ಇಲ್ಲಿ ನೋಡ್ಬೋದು. ಅದನ್ನು ಎದುರಿಸಿದ್ರೆ ಅದು ಸಿಗುವಂಥ ಪ್ರತಿಫಲ ಏನಾಗಿರುತ್ತೆ ಅನ್ನೋದು ಕೂಡ ದೇವರು ರಿಸಲ್ಟ್ ಕೊಟ್ಬಿಟ್ರು. ಯಾಕೋಬನ ಬರೆದ ಪುಸ್ತಕ 1ನೇ ಅಧ್ಯಾಯ 7-4. ನನ್ನ ಸಹೋದರರೇ, ನಿಮಗೆ ಶುಭವಾಗಲಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶ್ರಮಗಳು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾಗಿದೆ ಎಂದು ನೆನೆಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುತ್ತಾರೆ. ಆಮೆನ್. ನಿಮ್ಮ ನಂಬಿಕೆಗೆ ಆಗುವ ಸಂಶೋಧನೆ ತಾಳ್ಮೆ ಉಂಟು ಮಾಡುತ್ತದೆ ಎಂದು ನೀವು ನಾನಾ ವಿಧವಾದ ಕಷ್ಟಗಳಿಗೆ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದ ಎಂದು ಎನಿಸಿರಿ. ಆ ತಾಳ್ಮೆ ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರಿ. ಈ ಕಷ್ಟಗಳಿಂದ ನಮಗೆ ತಾಳ್ಮೆ ಸಿದ್ಧಿಗೆ ಬರುತ್ತೆ. ತಾಳ್ಮೆಯಿಂದ ನಮಗೆ ಬಂದು ಶಿಕ್ಷಿತರಾಗ್ತೀವಿ, ಸರ್ವ ಗುಣವುಳ್ಳವರಾಗ್ತೀವಿ ನಾವು ಅಂತ ಇದೆ ನಾವು ವಾಕ್ಯದಲ್ಲಿ ನೋಡಿ. ಎಲ್ಲವೂ ಸೇರ್ಕೊಳ್ಳೋದು. ಕಷ್ಟದಿಂದ ತಾಳ್ಮೆಯಿಂದ ನಂಬಿಕೆಯಿಂದ ಶಿಕ್ಷಿತರಾಗೋದು, ಸರ್ವ ಗುಣಗಳು ನಮ್ಮಲ್ಲಿ ಅವತಾರವಾಗುತ್ತೆ. ಯೇಸು ಕ್ರಿಸ್ತನಂತೆ ಗುಣವಂತರು ನಾವು ಕೂಡ ಆಗಬೇಕಾಗಿದೆ. ಆದ್ದರಿಂದಲೇ ಎಲ್ಲ ವಿಷಯಗಳು ನಮಗೆ ದೇವರು ಇಲ್ಲಿ ಹಾಕಿದ್ದಾರೆ. ಈ ಕಷ್ಟ ಬಂದರೆ ನಾವು ಯಾವತ್ತೂ ಓಡೋದಲ್ಲ, ಸ್ವೀಕಾರ ಮಾಡೋದಕ್ಕೆ ನಾವು ರೆಡಿ. ಇದರಿಂದ ಏನಾಗ್ತಿದೆ, ಏನಕ್ಕೆ ಇದು ಬಂದಿದೆ. ಕೆಲವರು ಬಂದು ಎಷ್ಟೋ ಕಷ್ಟಗಳಿದ್ರು ಕೂಡ ಅಷ್ಟೇ ಕೊನೆವರೆಗೂ ಅದು ಹಾಗೇ ಇರುತ್ತೆ. ಹಾಗೆ ಎಷ್ಟೋ ಜನ ಹೊರಟೋಗ್ಬಿಟ್ಟಿದ್ದಾರೆ, ಕಷ್ಟಗಳು ಹೋಗೋದಿಲ್ಲ. ಎಲ್ಲದಕ್ಕೂ ಒಂದು ಕಾರಣ ದೇವರ ಮಹಿಮೆಗೋಸ್ಕರ, ನಮ್ಮ ತಾಳ್ಮೆ ಸಿದ್ಧಿಗೆ ಬರೋದಕ್ಕೋಸ್ಕರ, ನಮ್ಮ ಗುಣಗಳು ಬದಲಾವಣೆ ಆಗೋದಕ್ಕೋಸ್ಕರ, ನಮ್ಮ ನಂಬಿಕೆ ಬಲ ಆಗೋದಕ್ಕೋಸ್ಕರ. ಆಮೇಲೆ ಇವೆಲ್ಲ ಆದಮೇಲೆ ನಮಗೆ ಒಂದು ಒಳ್ಳೆಯ ಒಂದು ಪ್ರತಿಫಲ ದೇವರು ನಮಗೆ ಕೊಡ್ತಾರೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 7ನೇ ವಚನ. ದೇವರಾತ್ಮನು ಸಭೆಗಳಿಗೆ ಹೇಳುವುದೇನೆಂದರೆ, ಕಿವಿಯುಳ್ಳವನು ಕೇಳಲು. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸ್ಯನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಆಮೆನ್. ನೋಡ್ತೀವಿ, ದೇವರ ಆತ್ಮನ ಸಭೆ ಹೇಳೋದು, ಕಿವಿಯುಳ್ಳವನು ಕೇಳಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. 10ನೇ ವಚನ. ಅದರಲ್ಲಿ ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆ ಒಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟ ಇರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಆಮೇಲೆ ನೋಡ್ತೀವಿ, ಸಂಕಟಗಳು ಇರುವುದು ಸಾಯುವವರೆಗಿರುತ್ತೆ. ನೀನು ಸಾಯಬೇಕಾದ್ರೂ ನಂಬಿಗಸ್ತನಾಗಿರು ನೀನು, ಆವಾಗ ನಿನಗೆ ಜೀವವೆಂಬ ಜಯಮಾಲೆಯನ್ನು ನಾನು ನಿನಗೆ ಕೊಡುತ್ತೇನೆ. ಇವತ್ತು ಯಾರು ಇಲ್ಲಿ ಕೊನೆವರೆಗೂ ನಾನು ಕ್ರೈಸ್ತನಾಗಿ ಇದ್ದು ನಾನು
ಪ್ರಪಂಚ ಬಿಟ್ಟು ಹೋಗ್ತೀನಿ ಅಂತಿಲ್ಲ. ನಂಬಿಕೆಯಿಂದ ಇದ್ದೀರಾ? ಕಮಾಂಡ್ ಸಿಸ್ಟರ್ಸ್, ನಾನು ಕೊನೆಯವರೆಗೂ ನಾನು ಕ್ರೈಸ್ತನಾಗಿರ್ತೇನೆ, ಕೊನೆಯವರೆಗೂ ನಾನು ದೇವರ ಮಗನಾಗಿರ್ತೇನೆ, ನಾನು ಸಾಯೋದಾದರೆ ಕೊನೆಯವರೆಗೂ ದೇವರಲ್ಲೇ ಇದ್ದುಕೊಂಡು ನಾನು ಸಾಯ್ತೇನೆ, ವಿಶ್ವಾಸ ನನ್ನಲ್ಲಿ. ಕಳೆದ ಒಂದು 2 ವಾರಗಳಲ್ಲಿ ನಿನ್ನೆ ಒಬ್ಬರು ಗೋಲ್ಡನ್ ಸ್ಟಾರ್ ಅಂದರೆ 60 ವರ್ಷ ಆದ ಏಜ್ ಆಗಿರೋ ಮೇಲೆ ನಾವು ಗೋಲ್ಡನ್ ಸ್ಟಾರ್ ಅಂತ ಹೇಳ್ತೀವಿ, ಒಬ್ಬರು ಮಾರಿಮುತ್ತಮ್ಮ ಅಂತ ತೀರ್ಕೊಂಡು ನಿನ್ನೆ. ಅವ್ರು ಬಂದು ತುಂಬ ದೇವ್ರ ಮೇಲೆ ಭಾಳ ವಿಶ್ವಾಸ, ಒಂದು ಸ್ತ್ರೀ ಆಗಿದ್ದರು. ಅವರು 11 ಮಕ್ಕಳು, ಅವರು ತುಂಬ ಒಳ್ಳೆಯ ರೀತಿಯಿಂದ ಅವರು ಬೆಳೆಸಿ ಎಲ್ಲರನ್ನೂ ದೇವ್ರ ಸಭೆಯಲ್ಲಿ ಸೇರಿಸಿ, ಅದರಲ್ಲಿ ಒಬ್ಬರ ಇಬ್ಬರ ಏನೂ ಇಲ್ಲ, ಎಲ್ಲರೂ ದೇವ್ರ ಮಕ್ಕಳಾಗಿ ಕ್ರೈಸ್ತರ ಅವರು ಜೀವನ ಮಾಡ್ತಾರೆ. ನಿನ್ನೆ ಬಂದು ಅವರು ತೀರ್ಕೊಂಡ್ರು. ಸೊ ಅಲ್ಲಿ ಕುಟುಂಬ, ಇಡೀ ಕುಟುಂಬ ಯಾವ ರೀತಿ ಅವ್ರ ಪ್ರೀತಿನ ತೋರಿಸಿದ್ರು ಅಂದರೆ, ಆ ಕುಟುಂಬ ಅಷ್ಟು ರೀತಿಯಲ್ಲಿ ಇಮೋಷ್ನಲ್ ಆಗಿ ಅವ್ರ ತಾಯಿನ ನೆನೆಸ್ಕೊಂಡು ಆಗ್ತಾ ಇದ್ರು. ಸೊ ಆ ತಾಯಿ ಬಂದು ಕೊನೆವರೆಗೂ ಉಸಿರು ದೇವರಿಗೆ ಕೊಟ್ಟು. ಇನ್ನೊಬ್ಬರು ಮುನಿಯಮ್ಮ ಅಂತ 2ನೇ ವಾರ ಇದ್ದೆ, ಅವರು ಕೂಡ ಗೋಲ್ಡನ್ ಸ್ಟಾರು, 60 ವರ್ಷ ಆದ ಒಂದು ಹೆಂಗಸು, ಅವರು ಕೂಡ ತೀರ್ಕೊಂಡ್ರು. ಅವರು ಕೂಡ ಭಾಳ ವಿಶ್ವಾಸದಿಂದ ಅವರು ಇದ್ದರು. ಅವರು ಕೊನೆಯದಾಗಿ ಚರ್ಚಿಗೆ ಬಂದರು, ಭಾನುವಾರ ಕಾಣಿಕೆ ಹಾಕಿದ್ರು. ಅವರು ಬುಧವಾರ ಅಲ್ಲ, ವೆಡ್ನೆಸ್ಡೇ, ಅವರು ಗುರುವಾರ ಏನೋ ಅವರು ತೀರ್ಕೊಂಡ್ರು. ಕೊನೆಯದಾಗಿ ಅವ್ರ ಸಭೆನ ಅಟೆಂಡ್ ಮಾಡಿ ಕಾಣಿಕೆ ಹಾಕಿ ಬಂದು ಅವರು ಇದಕ್ಕಿದ್ದಂಗೆ ಮಲಗಿದ್ದಾರೆ. ಹಾಗೆ ಕಾಣ ದೇವರ ಕ್ರೈಸ್ತರಾಗಿ ಇಟ್ಕೊಂಡು ಅವರು ಜಯವನ್ನು ಕಾಣಿದ್ರು. ಎಲ್ಲ ಹೋರಾಟಗಳನ್ನು ಅವರು ಹೋರಾಡಿ ಒಳ್ಳೆಯ ಒಂದು ಹೆಸರನ್ನು ಪಡೆದು ಅವರು ದೇವರಿಗೆ ಮಹಿಮೆ ಪಡಿಸಿ ಅವ್ರ ಜೀವನವನ್ನು ಕೊನೆಯದಾಗಿ ನಾವು ಕೂಡ ಅಷ್ಟೇ ಇದೇ ರೀತಿಯ ಜೀವನ ಮಾಡಬೇಕು. ಹಲವಾರು ಗೊಂದಗಳು ಬರುತ್ತೆ, ಹಲವಾರು ಹೋರಾಟಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಭಾಳ ಪಾಪಗಳು ನಮಗೆ ಪ್ರೇರೇಪಣೆ ಕೊಡುತ್ತೆ, ಲೋಕ ಆಕರ್ಷಣೆ ಕೊಡುತ್ತೆ. ಯಾವುದಕ್ಕೂ ಒಳಗಾಗಲಿಲ್ಲ ನಾವು. ಒಳಗಾದರೆ ನಾವು ಹೇಳೋದು ಇನ್ನೂ ಕಷ್ಟದಲ್ಲೇ ನಾವು ಹೋಗ್ತೀವಿ. ಆ ರೀತಿ ಒಳಗಾಗ್ತೀರ ಎಲ್ಲವನ್ನು ಹೋರಾಟ ಮಾಡಿ, ನಮ್ಮ ಆತ್ಮೀಕವಾದ ಹೋರಾಟವನ್ನು ಮಾಡಿ ನಾವು ಕೂಡ ಜಯಬೇಕು. ಕಷ್ಟಗಳು ಬರ್ತಾರೆ, ಅದನ್ನು ನಾವು ಭಯ ಪಡ್ದಿರ ಹೋರಾಟ ಮಾಡೋದಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ನಾವೆಲ್ಲರೂ ಕೂಡ ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ಳಲಿದ್ದೀವಿ. ಆಮೇಲೆ ಸೊ ಕರ್ತನ ಭೋಜನೆ ಅಂತ ಹೇಳುವಾಗ ನಮಗೆ ಯೋಜನೆ ಬರೋದು ಯೇಸು ಕ್ರಿಸ್ತರ ಆ ಒಂದು ಕಂಬ, ಯೇಸು ಕ್ರಿಸ್ತರ ಒಂದು ತ್ಯಾಗ, ಯೇಸು ಕ್ರಿಸ್ತರ ಒಂದು ರಕ್ತ. ಆಮೇಲೆ ಸೊ ಯೇಸು ಕ್ರಿಸ್ತರು ಈ ಅವರ ಒಂದು ಸೇವೆ ಪ್ರಾರಂಭ ಮಾಡುವಾಗ ಮಾಡೋಕ್ಕೆ ಮುಂಚಿತವಾಗಿ ಅವರು ಒಂದು ಅದ್ಭುತ ಕಾರ್ಯ ಮಾಡಿದರು. ಏನು ಒಂದು ಅದ್ಭುತ ಕಾರ್ಯ ಅಂತ ನಾವು ನೋಡುವಾಗ ಬೈಬಲಲ್ಲಿ ಒಂದು ಮದುವೆಗೆ ಅವರು ಹೋದರು. ಅಲ್ಲಿ ಮದುವೆಗೆ ಹೋಗುವಾಗ ಹಲವಾರು ವಿಷಯಗಳು ಅಲ್ಲಿ ನಡೀತು. ಓಕೆ, ಸೊ ಇದು ಬಂದು ಅವರ ಪ್ರಾರಂಭವಾದ ಒಂದು ಸೇವೆಯ ಸಮಯ. ಅಲ್ಲಿ ಏನು ನಡೀತಾ ಇದೆ ಅಂತ ಕೆಲವೊಂದು ವಚನಗಳಿಂದ ನಾವು ನೋಡಿ ನಾವು ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ಳೋಣ. ಯೋವಾನನು 2ನೇ ಅಧ್ಯಾಯ 2ರಿಂದ 10 ತನಕ ಯಾರಾದ್ರೂ ಓದಬಹುದು ಈ ವಚನ. ಮೂರನೆಯ ದಿನದಲ್ಲಿ ಗಲಿಲಾಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಸಹ ಮದುವೆಗೆ ಕರೆದಿದ್ದರು. ಅಲ್ಲಿ ದ್ರಾಕ್ಷಾರಸವು ಸಾಲದೆ ಹೋದಾಗ ಯೇಸುವಿನ ತಾಯಿಯು ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವು ಮುಗಿದು ಹೋಗಿದೆ ಎಂದು ತಿಳಿಸಿದಳು. ಯೇಸು ಆಕೆಗೆ, ಅಮ್ಮ, ಅದಕ್ಕೆ ನಾನೇನು ಮಾಡಲಿ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟನು. ಆತನ ತಾಯಿಯು ಸೇವಕರಿಗೆ, ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಅಂದಳು. ಯಹೂದ್ಯರ ಶುದ್ಧಾಚಾರ ಪದ್ಧತಿಯ ಪ್ರಕಾರ ಅಲ್ಲಿ 6 ಕಲ್ಲಿನ ಬಾನೆಗಳು ಇದ್ದವು. ಪ್ರತಿಯೊಂದು ಬಾನೆಯು 2 ಇಲ್ಲವೇ 3 ಕೊಳದ ನೀರು ಇಳಿದು ಕಡೆಗೆ ಉಳ್ಳದ್ದಾಗಿತ್ತು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅಂದನು. ಅವರು ಅವುಗಳನ್ನು ಕಂಠದವರೆಗೂ ತುಂಬಿಸಿದರು. ಅನಂತರ ಆತನು ಸೇವಕರಿಗೆ, ಈಗ ಇದನ್ನು ತೆಗೆದುಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿರಿ ಎಂದು ಹೇಳಿದಾಗ ಅವರು ತೆಗೆದುಕೊಂಡು ಹೋಗಿ ಕೊಟ್ಟರು.
ಔತಣದ ಮೇಲ್ವಿಚಾರಕನು ದ್ರಾಕ್ಷರಸವಾಗಿ ಮಾರ್ಪಟ್ಟಿದ್ದ ನೀರನ್ನು ರುಚಿ ನೋಡಿದಾಗ ಅದು ಎಲ್ಲಿಂದ ಬಂತೆಂದು ಅವನಿಗೆ ತಿಳಿದಿರಲಿಲ್ಲ. ಆದರೆ ನೀರನ್ನು ತೋಡಿಕೊಂಡು ತನ್ನ ಸೇವಕರಿಗೆ ತಿಳಿದಿತ್ತು. ಔತಣದ ಮೇಲ್ವಿಚಾರಕನು ಮದುಮಗನನ್ನು ಕರೆದು ಎಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಆಮೇಲೆ ಮೇಲೆ ಸಾಧಾರಣವಾದ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ಆಮೇನ್. ಆಮೆನ್. ಆಮೇನ್. ಸಹೋದರರು, ಇಲ್ಲಿ ನಾವು ನೋಡುವಾಗ ಈ ಒಂದು ಮದುವೆಯಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ. ಓಕೆ, ಆ ಕಾಲದಲ್ಲಿ, ಯೂದರ ಕಾಲದಲ್ಲಿ ನಾವು ನೋಡುವಾಗ ಮದುವೆ ಅಂತ ಹೇಳಿದ್ರೆ ಅಲ್ಲಿ ಊಟಕ್ಕಿಂತ ಎಲ್ಲದಕ್ಕಿಂತ ದ್ರಾಕ್ಷರಸನೇ ತುಂಬ ಮುಖ್ಯವಾದ ಒಂದು ಅಂಶ. ಅಲ್ಲಿ ದ್ರಾಕ್ಷರಸ ನೀವು ಕೊಳ್ಳಿಲ್ಲ ಅಂತ ಹೇಳಿದ್ರೆ ಹಲವಾರು ಗೊಂದಲೆಗಳು ಆಗುತ್ತೆ ಆ ಒಂದು ಮದುವೆ ಒಂದು ಸ್ಥಳದಲ್ಲಿ. ಸೊ ಆ ಒಂದು ಸಮಯದಲ್ಲಿ ದ್ರಾಕ್ಷರಸ ಖಾಲಿಯಾಗಿರತಕ್ಕಂಥ ಸಮಯದಲ್ಲಿ, ಓಕೆ, ಅಲ್ಲಿ ಯಾರು ಅದನ್ನು ಮದುವೆ ಯಜಮಾನ ಇದ್ದಾನಲ್ಲ, ಏನು ಮಾಡಬೇಕಂದ್ರೆ ಗೊತ್ತಿಲ್ಲ. ಆವಾಗ ಮರಿಯಾಳ ಹತ್ರ ಆ ಒಂದು ಯೋಜನೆ ಬರುತ್ತೆ. ಮರಿಯಾಳು ಬಂದು ಯೇಸು ಹತ್ರ ಹೇಳ್ತಾರೆ, ಮೊಟ್ಟ ಮೊದಲು ಯೇಸು ಕ್ರಿಸ್ತರು ಒಂದು ಅದ್ಭುತ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇ ಮಾಡಿದ್ದಾರೆ, ಕಾನಾ ದೇಶದಲ್ಲಿ. ಏನು ಮೊಟ್ಟ ಮೊದಲು ಮಾಡಿರತಕ್ಕಂಥ ಒಂದು ಅದ್ಭುತ, ನೀರನ್ನು ದ್ರಾಕ್ಷರಸವಾಗಿ ಮಾಡಿರೋದು. ಓಕೆ, ಸೊ ಆ ನೀರನ್ನು ದ್ರಾಕ್ಷರಸವಾಗಿ ಮಾಡಿದ ಮೇಲೆ ಎಲ್ಲ ಜನರು ಕುಡಿದು ಎಲ್ಲ ಸಂತೋಷವಾಗಿ ಮನೆಗೆ ಹೋದರು. ತುಂಬ ಜನರಿಗೆ ಆಶ್ಚರ್ಯ ಆಯಿತು, ಹೆಂಗೆ ಇದು ನೀರು ದ್ರಾಕ್ಷರಸವಾಗಿ ಆಯಿತು. ಕೆಲವೊಂದು ಜನರಿಗೆ ಗೊತ್ತೇ ಆಗಿಲ್ಲ ಅಲ್ಲಿ ದ್ರಾಕ್ಷರಸ ಖಾಲಿಯಾಗಿರೋದು. ಈ ಒಂದು ಅದ್ಭುತ ಕಾರ್ಯ ಯೇಸು ಕ್ರಿಸ್ತರು ಅಲ್ಲಿ ನಡೆಸಿರೋದನ್ನ ನಾವು ನೋಡ್ತೀವಿ. ಮೊದಲನೇ ಒಂದು ಅದ್ಭುತ ಕಾರ್ಯ. ಮತ್ತೆ ಕೊನೆಯದಾಗಿ ಯೇಸು ಕ್ರಿಸ್ತರು ಕಂಬಕ್ಕೆ ಹೋಗುವಾಗ, ಓಕೆ, ಶಿಲುಬೆಯ ಮರಣಕ್ಕೆ ಹೋಗುವಾಗ ಕೆಲವೊಂದು ವಿಷಯ ಮಾಡ್ತಾ ಇದ್ದಾರೆ ಅವರ ಶಿಷ್ಯರುಗಳ ಜೊತೆ. ಏನು ವಿಷಯ ಮಾಡ್ತಾ ಇದ್ದಾರೆ? ಮತ್ತೆಯು 26ನೇ ಅಧ್ಯಾಯ 26ರಿಂದ ನಾವು ನೋಡೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. 27ರಲ್ಲಿ, ಮತ್ತು ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ನೀವೆಲ್ಲರೂ ಇದರಲ್ಲಿರುವದನ್ನು ಕುಡಿಯಿರಿ, ಯಾಕೆಂದರೆ ಇದು ಬಹು ಜನರ ಪಾಪಗಳ ಪರಿಹಾರಕ್ಕೋಸ್ಕರ ಸುರಿಸಲ್ಪಟ್ಟಿರುವ ಹೊಸ ಒಡಂಬಡಿಕೆಯ ನನ್ನ ರಕ್ತ ಅಂದನು. ಆಮೇಲೆ ಸಹೋದರರೇ, ಮೊದಲನೆಯದಾಗಿ ಮಾಡಿರತಕ್ಕಂಥ ಅದ್ಭುತ ಕಾರ್ಯ, ನೀರಿನಿಂದ ದ್ರಾಕ್ಷರಸನ ಅವರು ಕೊಟ್ಟಿರೋದು. ಕೊನೆಯದಾಗಿ ಯೇಸು ಕ್ರಿಸ್ತರ ಕಂಬಕ್ಕೆ ಹೋಗುವಾಗ ಕೂಡ ಇಲ್ಲಿ ನಾವು ನೋಡ್ತಾ ಇದ್ವಿ, ದ್ರಾಕ್ಷರಸವನ್ನು ತೆಗೆದು ಆ ಶಿಷ್ಯರಿಗೆ ಕೊಡ್ತಾ ಇದ್ದಾರೆ. ಏನಂತ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ನನ್ನ ರಕ್ತ. ಯಾರು ಈ ಒಂದು ರಕ್ತವನ್ನು, ಈ ಒಂದು ದ್ರಾಕ್ಷರಸವನ್ನು ತಗೊಳ್ತಾರೋ ಅವರ ಪಾಪಗಳನ್ನು ಕ್ಷಮಾಪಣೆ ಆಗುತ್ತೆ ಅಂತ ಇಲ್ಲಿ ಹೇಳಿರೋದನ್ನ ನಾವು ನೋಡ್ತಾ ಇದ್ದೀವಿ ಸಹೋದರರೇ. ಆಮೇಲೆ ಇವತ್ತು ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಕೂಡಿದ್ದೀವಿ. ಯಾವಾಗ ಕೂಡಿ ನಾವು ಈ ಒಂದು ದ್ರಾಕ್ಷರಸವನ್ನು, ಈ ಒಂದು ರೊಟ್ಟಿಯನ್ನು ನಾವು ತಗೊಳ್ಳುವಾಗ ಯೇಸು ಕ್ರಿಸ್ತರ ದೇಹ ಮತ್ತು ಯೇಸು ಕ್ರಿಸ್ತರ ರಕ್ತವನ್ನು ನಾವು ಯೋಜನೆ ಮಾಡಿ, ನಮ್ಮ ಪಾಪವನ್ನು ಅರಿಕೆ ಮಾಡಿ ನಾವು ಇದು ತಗೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಸಮಾಧಾನ, ಆ ಒಂದು ಕ್ಷಮಾಪಣೆ ನಮ್ಮೊಳಗೆ ಬರುತ್ತೆ. ಆಮೇಲೆ ಸಹೋದರರೇ, ಯಾವ ಥರ ಮೊದಲನೇ ಒಂದು ಅದ್ಭುತ ಮಾಡಿದ್ರು, ಯಾವ ಥರ ಜನರು ನೀರಿನಿಂದ ದ್ರಾಕ್ಷರಸ ತಗೊಂಡು ಶಾಂತವಾಗಿ ಮತ್ತು ತುಂಬ ಕುತೂಹಲದಿಂದ ಆ ಮದುವೆ ಜಾಗವನ್ನು ಬಿಟ್ಟು ಹೋದರು, ಅದೇ ಥರ ಶಿಷ್ಯರುಗಳು ಕೂಡ ಇಲ್ಲಿ ನಾವು ನೋಡುವಾಗ ತುಂಬ ದುಃಖದಿಂದ ಇದ್ದರು. ಯಾಕಂತ ಹೇಳಿದ್ರೆ ದ್ರಾಕ್ಷರಸವನ್ನು ಕೊಟ್ಟು ಯೇಸು ಕ್ರಿಸ್ತರು ರಕ್ತ ಅಂತ ಹೇಳ್ತಾ ಇದ್ದಾರಲ್ಲ ಅಂತ. ಆದರೆ ಅದನ್ನು ತಗೊಂಡ ಮೇಲೆ ಅವರಿಗೆ ಗೊತ್ತಾಯಿತು, ಯೇಸು ಕ್ರಿಸ್ತರು ನನಗೋಸ್ಕರ ಸತ್ತಿದ್ದಾರೆ. ಈ ಒಂದು ದ್ರಾಕ್ಷರಸ ಬಂದು ರಕ್ತವಾಗಿದೆ ಅಂತ ಅದನ್ನು ತಗೊಂಡು ಅವರಿಗೆ ಸಮಾಧಾನ
ಆ ಒಂದು ಯೇಸು ಕ್ರಿಸ್ತರು ಹೋಗತಕ್ಕಂಥ ಕಂಬಕ್ಕೆ ಅವರು ತಯಾರಾದರು. ಆಮೇಲೆ ಸಹೋದರ ಸಹೋದರರೇ, ಇದೇ ಒಂದು ವಿಷಯ ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯಾವ ಥರ ದೇವರು ಇಸ್ರೇಲ್ ಜನರ ಎಲ್ಲರನ್ನು ಅವರು ರಕ್ಷಣೆ ಮಾಡಬೇಕು, ಯೆಹೂದ್ಯ ಜನರನ್ನು ಅವರೆಲ್ಲರನ್ನು ನಾಶ ಮಾಡಬೇಕಂತ ಒಂದು ನಿರ್ಧಾರ ತಗೊಳ್ಳುವಾಗ ಈಜಿಪ್ಟ್ ದೇಶದಲ್ಲಿ ಇಸ್ರೇಲ್ ಜನರು ಇದ್ದಾರೆ. ಅಲ್ಲಿ ಒಂದು ಪ್ರಕಟಣೆ ಮಾಡ್ತಾರೆ, ಏನಂತ, ಅಲ್ಲಿ ಕುರಿ ಇಸ್ರೇಲ್ ಜನರು ಇರತಕ್ಕಂಥ ಒಂದು ಮನೆಗಳಲ್ಲಿ ಏನು ಇರಬೇಕು ಅಂತ ಒಂದು ಮೋಸೆಗೆ ಆಜ್ಞೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಕುರಿಯ ರಕ್ತ ಅವರ ಮನೆಯ ಬಾಗಿಲಲ್ಲಿ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರ ದೂತರು ಅಲ್ಲಿ ಬಂದರೆ ಇಸ್ರೇಲ್ ಮನೆ ಅಂತ, ಇಸ್ರೇಲ್ ದೇಶದ ಮನೆ, ಅವರ ಜನಾಂಗ ಅಂತ, ಆ ಮನೆನ ಏನು ಮಾಡದೆ ಬೇರೆ ಮನೆಗೆ ಅವರು ಹೋಗ್ತಾರೆ ಅಂತ ಆ ಒಂದು ಆಜ್ಞೆ ಅವರು ಮಾಡಿರೋದನ್ನ ನಾವು ನೋಡ್ತೀವಿ. ಯಾವ ಥರ ದೇವರು ಇಸ್ರೇಲ್ ಜನರನ್ನ ರಕ್ಷಣೆ ಮಾಡಿದ್ದಾರೆ ಅಂತ. ಅದೇ ಥರನೇ ಇವತ್ತು ಕೂಡ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತರು ಅವರೇ ನಮಗೆ ರಕ್ತವಾಗಿ ನಮಗೆ ತ್ಯಾಗ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇವತ್ತು ಅವರ ದಾರಿಯಲ್ಲಿ ನಾವು ನಡೆಯುವಾಗ, ಅವರ ಒಂದು ಮಾರ್ಗದಲ್ಲಿ ನಾವು ನಡೆಯುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ರಕ್ತ ನಮ್ಮ ಮೇಲೆ ಇರುತ್ತೆ. ಯೇಸು ಕ್ರಿಸ್ತರ ಆ ರಕ್ತ, ಅವರ ರಕ್ತ ನಮ್ಮ ಮೇಲೆ ಇರುವಾಗ ಏನೇ ಒಂದು ಶೈತಾನನ ಶೋಧನೆಗಳು ಬಂದ್ರೂ, ಏನೇ ಒಂದು ಗೊಂದಲಗಳು ಬಂದ್ರೂ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಶಾಂತಿ, ಸಮಾಧಾನ, ಅಲ್ಲಿ ಒಂದು ದೇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಆಮೇಲೆ ಸಹೋದರ ಸಹೋದರಿ, ಈ ಒಂದು ಆಶೀರ್ವಾದ, ಈ ಒಂದು ಸಮಾಧಾನ ಕೊಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತರು ಏನು ಮಾಡಿದ್ರು, ಆ ನೀರು ದ್ರಾಕ್ಷರಸ ಆಯಿತು, ಆ ದ್ರಾಕ್ಷರಸ ರಕ್ತ ಆಯಿತು. ಆ ರಕ್ತ ಇವತ್ತು ನಮ್ಮೆಲ್ಲರನ್ನು ಕ್ಷಮಾಪಣೆ ಮಾಡಿತು. ಆ ರಕ್ತದಿಂದ ನಾವು ಇವತ್ತೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ವಿ. ಆಮೇಲೆ ಸಹೋದರ ಸಹೋದರರೇ, ಇವತ್ತು ನಮ್ಮ ಜೀವನ ಯಾವ ಥರ ಇದೆ ಅಂತ ನಾವು ಯೋಚನೆ ಮಾಡಿ ನೋಡೋಣ. ಓಕೆ, ಸೊ ಯಾವ ಥರ ಕಾನಾನ್ ಆ ಮದುವೆಗೆ ಜನರು ಬಂದು ಖುಷಿಯಾಗಿ ಹೋದ್ರು, ಶಾಂತಿಯಾಗಿ ಹೋದ್ರು, ನೆಮ್ಮದಿಯಾಗಿ ಹೋದ್ರು, ಅದೇ ಥರ ಇವತ್ತು ಯೇಸು ಕ್ರಿಸ್ತರ ಆ ಒಂದು ರಕ್ತ ನಮಗೆ ಆ ಒಂದು ಕುತೂಹಲ ಕೊಡಬೇಕು, ಆ ಒಂದು ಶಾಂತಿ ಕೊಡಬೇಕು, ಆ ಒಂದು ತೃಪ್ತಿ ಕೊಡಬೇಕು, ಆ ಒಂದು ನೆಮ್ಮದಿ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಏನೋ ಈ ಯೇಸು ಕ್ರಿಸ್ತರ ಒಂದು ರಕ್ತವನ್ನು ಅರ್ಥ ಮಾಡದೆ ನಮ್ಮ ಜೀವನದಲ್ಲಿ ಇದ್ದೀವಿ ಅಂತ ತಿಳ್ಕೋಬೇಕಾಗಿರುತ್ತೆ. ಇವತ್ತು ನಾವು ಯೋಚನೆ ಮಾಡಿ ನೋಡೋಣ. ಅದಕ್ಕೆ ಪೇದ್ರನು 1 ಪೇದ್ರು 2:24 ಹೇಳ್ತಾ ಇದ್ದಾನೆ, ನಾವು ಪಾಪಗಳ ಪಾಲಿಗೆ ಸತ್ತು ನೀತಿವಂತವರಾಗಿ ಜೀವಿಸುವಂತೆ ಆತನು ಮರದ ಮೇಲೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತು ಆತನು ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಆಮೇಲೆ ಯೇಸು ಕ್ರಿಸ್ತರ ಶಿಷ್ಯರು ಸ್ವತಃ ಯೇಸು ಕ್ರಿಸ್ತರ ಜೊತೆ ಇದ್ದಿರತಕ್ಕಂಥ ಪೇದರು ಬರಿತಾ ಇರತಕ್ಕಂಥ ಒಂದು ವಚನ ಇದು. ಕೊನೆಯ ಸಮಯ, ಅವರು ಕಂಬಕ್ಕೆ ಹೋಗಿ ಮುಂಚಿತವಾಗಿ ಆ ರೊಟ್ಟಿನ ತೆಗೆದು ಇದೇ ನನ್ನ ದೇಹ ಅಂತ ಹೇಳುವಾಗ ಪೇದರು ಇದ್ರು. ಕೊನೆಯದಾಗಿ ಆ ಒಂದು ದ್ರಾಕ್ಷರಸವನ್ನು ತೆಗೆದು ಇದೇ ನನ್ನ ರಕ್ತ ಅಂತ ಹೇಳುವಾಗ ಅವರಿದ್ದರು. ಅವರು ಹೇಳಿರತಕ್ಕಂಥ ಒಂದು ಮಾತು ಏನಪ್ಪ ಅಂತ ಹೇಳಿದ್ರೆ, ಅವು ಯೇಸು ಕ್ರಿಸ್ತರ ದೇಹದಿಂದ, ಅವರ ಬಾಸಂಡೆಗಳಿಂದ ನಾವು ಗುಣ ಹೊಂದಿದ್ದೀವಿ ಅಂತ ಹೇಳೋದನ್ನು ನಾವು ನೋಡ್ತಾ ಇದ್ವಿ. ಆಮೇಲೆ ಸಹೋದರ ಸಹೋದರಿ, ಇವತ್ತು ನಾವು ಈ ಒಂದು ಬೆಳಗಿನ ಸಮಯದಲ್ಲಿ ಸಭೆಯಾಗಿ ನಾವು ಈ ಒಂದು ಭೋಜನದಲ್ಲಿ ಪಾಲ್ಗೊಳ್ತಾ ಇದ್ವಿ. ನಾವು ಯೋಚನೆ ಮಾಡಿ ನೋಡೋಣ, ನಮ್ಮ ಜೀವನ ಯಾವ ಥರ ಇದೆ. ಯೇಸು ಕ್ರಿಸ್ತರಿಗೆ ವಿರೋಧವಾದ ಕಾರ್ಯಗಳು ನಾವು ಮಾಡ್ತಾ ಇದ್ದೀವ? ಯೇಸು ಕ್ರಿಸ್ತರ ರಕ್ತ ನಮ್ಮನ್ನು ತೊಳೆದಿದೆಯಾ? ಯೇಸು ಕ್ರಿಸ್ತರ ಪ್ರಸನ್ನತೆ ನಮ್ಮ ಮೇಲೆ ಇದೆಯಾ? ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಪಶ್ಚಾತ್ತಾಪಪಟ್ಟು ಯೇಸು ಕ್ರಿಸ್ತರ ಹತ್ರ ನಾವು ಬರೋಣ, ಪ್ರಾರ್ಥನೆ ಮಾಡೋಣ. ಅವ್ರ ರಕ್ತಕ್ಕೆ ಹಲವಾರು ಶಕ್ತಿ ಇದೆ. ಯಾವುದೇ ಒಂದು ಶೈತಾನನ ಯೋಜನೆಗಳಿದ್ರೂ, ಯಾವುದೇ ಒಂದು ಶೈತಾನನ ತಂತ್ರಗಳು ನಮ್ಮ ಜೀವನದಲ್ಲಿ ಇದ್ರೂ ಅದನ್ನೆಲ್ಲ ಹೊಡೆದಾಗಕ್ಕೆ ಬಲ, ಶಕ್ತಿ ಯೇಸು ಕ್ರಿಸ್ತರ ರಕ್ತದಲ್ಲಿ ಮಾತ್ರ ಇದೆ. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು 1-2 ನಿಮಿಷ ತಗೊಂಡು ನಾವು ಈ ವಚನಗಳನ್ನ ಧ್ಯಾನ ಮಾಡಿ, ಯೇಸು ಕ್ರಿಸ್ತರು ಮಾಡಿರತಕ್ಕಂಥ ಕಷ್ಟಗಳು, ನಮಗೋಸ್ಕರ ತ್ಯಾಗ, ಕಣ್ಣೀರು, ರಕ್ತ ಸುರಿಸಿರೋದನ್ನು ನೆನೆಸ್ಕೊಂಡು
ಈ ಸಮಯದಲ್ಲಿ ನಮ್ಮ ಪಾಪಗಳು ಸಹ ಪ್ರಾರ್ಥನೆ ಮಾಡಿ ನಾವು ಈ ಒಂದು ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ನಾವು ತಗೊಳ್ಳೋಣ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನೀವು ಒಳ್ಳೆಯ ಒಂದು ಸಮಯ ನಮಗೆ ಕೊಟ್ಟಿದ್ದೀರಾ. ನಾವು ಸಭೆಯಾಗಿ ಸೇರಿ ಕರ್ತನೇ ಈ ಒಂದು ಭೋಜನವನ್ನು ನೀವು ಯಾವ ಥರ ಶಿಷ್ಯರುಗಳ ಮಧ್ಯದಲ್ಲಿ ನಿಮ್ಮ ಒಂದು ರೊಟ್ಟಿನ ತೆಗೆದು ಇದೇ ನನ್ನ ದೇಹ ಅಂತ ಹೇಳಿದರು, ನಿಮ್ಮ ಶಿಷ್ಯರುಗಳ ಮಧ್ಯದಲ್ಲಿ ಇದೇ ನನ್ನ ದ್ರಾಕ್ಷರಸವನ್ನು ತೆಗೆದು ಇದೇ ನನ್ನ ರಕ್ತ ಅಂತ ಹೇಳಿದಿರೋ, ಅದೇ ಥರ ನಿಮ್ಮ ಶಿಷ್ಯರಾಗಿರುವ ನಾವೆಲ್ಲರೂ ಇಲ್ಲಿ ಸೇರಿ ಕರ್ತನೆ ಈ ಒಂದು ಭೋಜನವನ್ನು ನಾವು ತಗೊಳ್ತಾ ಇದ್ದೀವಿ. ಕರ್ತನೆ, ನಾವು ಮಾಡಿರತಕ್ಕಂಥ ಕ್ಷಮಾಪಣೆ, ನಾವು ಮಾಡಿರತಕ್ಕಂಥ ಪಾಪ ಎಲ್ಲವನ್ನು ತೆಗೆದಾಕಿ ನಮಗೆ ಶಾಂತಿ, ಸಮಾಧಾನ, ನಿಮ್ಮ ರಕ್ಷಣೆಯಲ್ಲಿ ನಾವು ನಿರಂತರವಾಗಿರೋಕ್ಕೆ ನೀವು ಸಹಾಯ ಮಾಡಿ ಕರ್ತನೆ. ಕರ್ತನೆ, ಯಾವ ಥರ ಕಾನಾನ್ ಆ ಒಂದು ಇದರಲ್ಲಿ ಕರ್ತನೆ ಮದುವೆಯಲ್ಲಿ ಯಾವ ಥರ ಅದ್ಭುತ ಕಾರ್ಯಗಳು ನೀವು ಮಾಡಿದಿರೋ, ಯಾರಿಗೂ ಊಹೆ ಮಾಡಿರತಕ್ಕಂಥ ಕಾರ್ಯಗಳನ್ನು ನೀವು ಮಾಡಿದಿರೋ ಕರ್ತನೆ. ನೀರಿನಿಂದ ದ್ರಾಕ್ಷರಸ ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಆದರೆ ನೀವು ಕೊಟ್ಟಿದ್ದೀರ ಕರ್ತನೆ. ದ್ರಾಕ್ಷರಸದಿಂದ ರಕ್ತ ಕೊಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕರ್ತನೆ, ಆದರೆ ನೀವು ನಮಗೆ ಸುರಿಸಿದ್ದೀರ ಕರ್ತನೆ. ಅದಕ್ಕೋಸ್ಕರ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ನಾವು ಮಾಡಿರತಕ್ಕಂಥ ಎಲ್ಲ ಪಾಪಗಳನ್ನು ಕ್ಷಮಾಪಣೆ ಮಾಡಿ ಈ ಒಂದು ಸಮಯದಲ್ಲಿ ಈ ಒಂದು ರೊಟ್ಟಿ, ಈ ಒಂದು ದ್ರಾಕ್ಷರಸ ತಗೊಳ್ಳುವಾಗ ನಮ್ಮ ಪಾಪಗಳನ್ನ ಕ್ಷಮಾಪಣೆ ಮಾಡಿ ಈ ಬರೋ ದಿನಗಳಲ್ಲಿ ಕರ್ತನೆ ನಿಮಗೆ ಸಾಕ್ಷಿಯಾದ ಒಂದು ಜೀವನ ನಾವು ಮಾಡಿ ನೀವು ಸಹಾಯ ಮಾಡಿ, ನಿಮಗೆ ಪ್ರಿಯ ಮಾಡತಕ್ಕಂಥ ಕೆಲಸಗಳನ್ನ ನಾವು ಮಾಡೋಕ್ಕೆ ನೀವು ಸಹಾಯ ಮಾಡಿ. ಮತ್ತು ಕರ್ತನೆ, ಯಾವುದೇ ಒಂದು ಸೈತಾನನ ಯೋಜನೆಗಳು, ಸೈತಾನನ ತಂತ್ರಗಳು ನಮ್ಮ ಜೀವನದಲ್ಲಿ ಇದನ್ನು ತೆಗೆದುಹಾಕಿ ನಿಮ್ಮ ಶಾಂತಿ, ಸಮಾಧಾನ, ಪ್ರೀತಿ, ನಿಮ್ಮ ದಯೆ, ನಿಮ್ಮ ಕೃಪೆ ನಮ್ಮ ಮೇಲೆ ಇರೋಕ್ಕೆ ನೀವು ಸಹಾಯ ಮಾಡ್ತೀರ ಅಂತ ನಂಬುತ್ತಾ ಈ ಒಂದು ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ನೀವು ಆಶೀರ್ವಾದ ಮಾಡಿ ನಾವು ತಗೊಳ್ಳುವಾಗ ನಿಮ್ಮ ಪ್ರಸನ್ನತೆಯಿಂದ ನಾವು ತಗೊಳ್ಳೋಕ್ಕೆ ನೀವು ಸಹಾಯ ಮಾಡ್ತೀರ ಅಂತ ನಂಬುತ್ತಾ ಒಂದು ಚಿಕ್ಕ ಪ್ರಾರ್ಥನೆ ನಿಮ್ಮ ಒಬ್ಬನೇ ಕುಮಾರನಾದ ಯೇಸು ಮುಖಾಂತರ ಬೇಡ್ತೀವಿ ಕರ್ತನೆ.